ಮಾನ್ಯ ಸಚಿವರೇ, ವೇದಿಕೆ ಮೇಲಿರುವ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವ ಅತಿ ಗಣ್ಯರೇ, VVIPs, today's VVIPs, give them a big hand. All our achievers. ಸರ್, ನಾನು 1979ರಲ್ಲಿ ಸೆಲೆಕ್ಟ್ ಆಗಿ ಹೋದಾಗ ನನ್ನ CSE ಬ್ಯಾಚ್ ಅಂದರೆ ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ 1978-79 ಬ್ಯಾಚಲ್ಲಿ ನಾವು 5 ಜನ ಕನ್ನಡಿಗರಿದ್ವಿ ಸರ್. ಬೇರೆ ರಾಜ್ಯಗಳಲ್ಲಿ ಭಾಳ ನಂಬರ್ ಜಾಸ್ತಿ ಇತ್ತು. ಸೊ ನಮ್ಮ ರಾಜ್ಯಕ್ಕೆ ಯಾಕೆ ಕಡಿಮೆ ಇರಬೇಕು ಅಂತ ಸ್ವಲ್ಪ ಅತಿ ಹೆಮ್ಮೆ ಪಡೋ ಕನ್ನಡಿಗ ನಾನು. ಸೊ ಅನ್ನಿಸ್ತು ಯಾಕೆ ಕಡಿಮೆ ಅಂತ. ನನಗೆ ಫಸ್ಟ್ ಪೋಸ್ಟಿಂಗ್ ಗುಲ್ಬರ್ಗಾ ಪ್ರೊಬೇಷನರು, ಫಸ್ಟ್ ಪೋಸ್ಟಿಂಗ್ ಯಾದಗಿರಿ ಯಾಕೆ ಹೇಳ್ತೀನಿ ಅಂತ ಈಗ ಹೇಳ್ತೀನಿ ಸರ್. ಆಮೇಲೆ ಯಾದಗಿರಿಗೆ ಸೇರಿದಾಗ ಹುಜರತ್ತಿ ಯಮನಪ್ಪ ಅಂತ ಅಲ್ಲಿ ಡಿಗ್ರಿ ಕಾಲೇಜ್ ಪ್ರಿನ್ಸಿಪಾಲು ಸರ್. ಅವ್ರಿಗೆ ಕೇಳಿದೆ, ನಾನು ನಿಮ್ಮ ಕಾಲೇಜ್ ಹುಡುಗರನ್ನ ಅಡ್ರೆಸ್ ಮಾಡಬೇಕು ಅಂತ. ಅಲ್ಲಿಗೆ ಹೋಗಿ ಹುಡುಗರ ಜೊತೆ ಮಾತಾಡಿದ್ರೆ UPSC ಅಂದರೆ ಅವ್ರಿಗೆ ಎಕ್ಸ್ಪ್ಯಾನ್ಷನ್ ಗೊತ್ತಿಲ್ಲ, IAS ಅಂದರೆ ಎಕ್ಸ್ಪ್ಯಾನ್ಷನ್ ಗೊತ್ತಿರಲಿಲ್ಲ. ಸೊ ದಟ್ ವಾಸ್ ಮೈ ಫಸ್ಟ್ ಎಫರ್ಟ್. ಸರ್, ಇವತ್ತು 4 ಜನ ಯಾದಗಿರಿಯಿಂದ ಸೆಲೆಕ್ಟ್ ಆಗಿದ್ದಾರೆ ಸರ್. ಮೋಸ್ಟ್ ಆಫ್ ದಮ್ ಆರ್ ಗೋಯಿಂಗ್ ಟು ಗೆಟ್ IAS. ಎಷ್ಟು ಹೆಮ್ಮೆ ಆಗ್ಬೋದು ಸರ್ ನಮಗೆ. ಸರ್, ಅದು ಏಟು ಬಿದ್ದ ಮೇಲೆ ನಮ್ಮ ಪ್ರಯತ್ನ ಚೆನ್ನಾಗಿತ್ತು. ಬಟ್ 2006 ಮೇಡಮ್ ಯಾವಾಗಲೂ 5 ವರ್ಷ ಅಂತ ಇದ್ದಾರೆ. ಮೇಡಮ್ಮು ಅಂದರೆ ನಮ್ಮ DJ ಅವರು, ದಿವ್ಯಾ ಅವರು. ಆ್ಯಕ್ಚುಲಿ ಸರ್ 2006ರಲ್ಲಿ ದೇವರು ನಮ್ಮಿಬ್ಬರನ್ನು ಒಂದೇ ಆಫೀಸ್ಗೆ ಹಾಕಿದ್ರು ಸರ್. ಇಬ್ಬರಿಗೂ ಒಂದೇ ಭಾವನೆ ಇತ್ತು, ಕನ್ನಡಿಗರಿಗೆ ಏನು ಹೆಲ್ಪ್ ಮಾಡಬೇಕು ಅಂತ. ಸರ್, ಆವಾಗ ಕರ್ನಾಟಕದಿಂದ ಯಾಕಂದ್ರೆ ನಾವು ಹೋದಾಗ ಭಾಳ ಕಷ್ಟಪಟ್ಟಿದ್ವಿ ಸರ್, ತುಂಬ ಕಷ್ಟಪಟ್ಟೆ. ಅಲ್ಲಿ ಇಳ್ಕೊಳ್ಳೋಕ್ಕೂ ಇಂಟ್ರ್ವ್ಯೂ ಹೋಗಕ್ಕೂ ಏನು ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಆಗಿಂದ ಕರ್ನಾಟಕದಿಂದ ಬಂದವರು ಯಾರೇ ಬಂದರು ಡೆಲ್ಲಿನಲ್ಲಿ ಸರ್, ಡೆಲ್ಲಿ ಕನ್ನಡ ಸಂಘ ಅಂತ ಒಂದಿತ್ತು. ಅದಕ್ಕೆ ನಾನು ಫೈನಾನ್ಸ್ ಸೆಕ್ರೆಟರಿ ಆದಾಗ ಫಂಡ್ಸ್ ಕೊಟ್ಟಿದ್ದೆ ಸರ್. ಆ ಒಂದು ಆಧಾರದ ಮೇಲೆ ನಾವಿಬ್ಬರು ಸೇರ್ಕೊಂಡು ಕನ್ನಡಿಗರು ಯಾರ್ಯಾರೇ ಬಂದರು ಅವ್ರಿಗೆ ಫಿಸಿಕಲ್ ಹೆಲ್ಪ್ ಇರ್ಬೋದು, ಊಟದ ಹೆಲ್ಪ್ ಇರ್ಬೋದು, ಫೈನಾನ್ಷಿಯಲ್ ಹೆಲ್ಪು, ಇಂಟಲೆಕ್ಚುಯಲ್ ಹೆಲ್ಪು, ಗೈಡೆನ್ಸ್ ಎಲ್ಲ ಕೊಡೋಕ್ಕೆ ಶುರು ಮಾಡಿದ್ವಿ ಸರ್. ಕಡೆಗಾಯಿತು ಸರ್, ಗುರ್ತಿಸ್ಬೇಕು. ಯಾಕೆಂದರೆ ಕನ್ನಡಿಗರಿಗೆ ನೀವು ಪಾಸ್ ಆಗ್ತಾ ಇದ್ದೀರಾ ಅಂತ ಗುರ್ತಿಸಿದ್ರೆ ಚೆನ್ನಾಗಾಗತ್ತೆ ಅಂತ ಇದೇ ಥರ ಫಂಕ್ಷನ್ಗಳು ನಮ್ಮ ಡೆಲ್ಲಿ ಕನ್ನಡ ಸಂಘದಲ್ಲಿ ಪ್ರತಿ ವರ್ಷ ಆದಮೇಲೆ ಮಾಡೋಕ್ಕೆ ಶುರು ಮಾಡಿದ್ವಿ ಸರ್. ಯಾರ್ಯಾರು ಕನ್ನಡಿಗರು ಮಾಡ್ತಾಯಿದ್ರು. ಇದು ಆ್ಯಕ್ಚುಲಿ 5 ಅಲ್ಲ 20ನೇ ವರ್ಷದ್ದು ಸರ್. ನಾವು ಪ್ರತಿಭಾನ್ವಿತರಿಗೆ ಮಾಡ್ತಾ ಇರೋದು 20. ಆವಾಗ ಇನ್ಫಾರ್ಮಲ್ ಆಗಿ ಮಾಡ್ತಾಯಿದ್ವಿ ಸರ್. ರಿಟೈರ್ಡ್ ಆದಮೇಲೆ, ನಾನು ರಿಟೈರ್ಡ್ ಆದಮೇಲೆ ಇವರು ವಾಲಂಟ್ರಿ ರಿಟೈರ್ಮೆಂಟ್ ತೊಗೊಂಬಂದರು ಸರ್. ಇನ್ನು ಕನ್ನಡಿಗರಿಗೆ ಆವಾಗ ಡೆಲ್ಲಿನಲ್ಲಿ ತುಂಬ ಕಷ್ಟ ಸರ್. ಸರ್, ಕೋಲ್ಡ್ಗೂ ಕಷ್ಟ ದುಡ್ಡು ಖರ್ಚು ಮಾಡಬೇಕು, ಹೀಟ್ಗೂ ದುಡ್ಡು ಖರ್ಚು ಮಾಡಬೇಕು, ತುಂಬ ಕಷ್ಟ. ಸೊ ಭಾಳ ಸಂತೋಷ ಆಗುತ್ತೆ ಸರ್. ಆವಾಗಿಂದ ಒಂದು ಮಾತ್ರ ಹೇಳ್ಬೋದು, ಇದರ ತನಕ ಕರ್ನಾಟಕದಲ್ಲಿ ಯಾವತ್ತೂ 30ಕ್ಕಿಂತ ನಾವು ಕಡಿಮೆ ಬಂದಿಲ್ಲ. ನಾವು ನಮ್ಮ ಬ್ಯಾಚ್ 5, ಬಟ್ ಯಾವತ್ತೂ 30ಕ್ಕಿಂತ ಕಡಿಮೆ ಬಂದಿಲ್ಲ, 30ಕ್ಕಿಂತ ಜಾಸ್ತಿನೇ ಬರ್ತಾಯಿದ್ವಿ ಸರ್. ಅದೊಂದು ನಮಗೊಂದು ಹೆಮ್ಮೆ, ನಮ್ಮದೊಂದು ಅಳಿಲು ಸೇವೆ ಅದರೊಳಗಡೆ ಇದೆ. ಸೊ ವಿ ಗಿವ್ ದಮ್ ಎ ಬಿಗ್ ಹ್ಯಾಂಡ್. ವಿ ಹ್ಯಾವ್ ಕೆಪ್ಟ್ ದಟ್ ಟ್ರೆಡಿಷನ್. ಇಷ್ಟಾದರೂ ಇನ್ನೂ ಒಂದು ಅಸಮಾಧಾನ ಇದೆ ಸರ್. ಕರ್ನಾಟಕ ಎಲ್ಲ ಕ್ಷೇತ್ರದಲ್ಲೂ ಅತಿ ಜಾಸ್ತಿ ಜನ ಕೊಡ್ತಾಯಿದ್ರು. ಸಿವಿಲ್ ಸರ್ವಿಸಸ್ಸಲ್ಲಿ ನಾವು ಫಸ್ಟ್ ಟಾಪ್ 10 ಫಸ್ಟ್ ಟಾಪ್ 10 ಇನ್ನೂ ಬಂದಿಲ್ಲ. ಇನ್ನೂ ಭಾಳ ಪ್ರಯತ್ನ ಮಾಡಬೇಕು ಸರ್. ನಿಮ್ಮದೆಲ್ಲ ಸಪೋರ್ಟ್ ಬೇಕು, ಇನ್ನೂ ಮಾಡಬೇಕು ಸರ್. ಮಾಡಿದ್ರೆ ಇದನ್ನು ಡಬಲ್ ಮಾಡ್ಕೊಂಡು ಹೋಗ್ಬೇಕು ಸರ್. ಮಿನಿಮಮ್ 50 ಮೇಲೆ ಮಾಡಬೇಕು ಸರ್. ನಾವು ಪ್ರತಿ ವರ್ಷ ಮಾಡಿದ್ರೆ ದೆನ್ ವಿ ಕಮ್ ಇನ್ ದ ಟಾಪ್ 10. ಸೊ ಟಾಪ್ 10 ಬರೋದಕ್ಕೆ ನಮ್ಮ ಪ್ರಯತ್ನ ಇದೆ ಸರ್. ನಿಮ್ಮದು ಆಶೀರ್ವಾದ ಇದ್ದರೆ ಸಾಕು ಸರ್. ಐ ವಾರ್ಮ್ಲಿ ಆಲ್ ಮೈ Yadgir friends, I am grateful to you. My first effort was there. Today I am seeing after a long time. God bless you. So we request now Honorable Minister and especially parents. I know ನಮ್ಮ ತಂದೆ ತಾಯಿಗಳು ಎಷ್ಟು ಕಷ್ಟಪಟ್ಟರು ಅಂತ, ಎಸ್ಪೆಷಲಿ ನಮ್ಮ ತಾಯಿ ಎಷ್ಟು ಕಷ್ಟಪಟ್ಟು ನಾನು ಓದಿಸಿದ್ರು ಅಂತ. ಸೊ ಅವ್ರುಗಳಿಗೂ ನಮ್ಮ ವಂದನೆ. ನೀವು ಅದೇ ಪ್ರೋತ್ಸಾಹ ಕೊಡಿ. ಇನ್ನು ಮುಂದಿನ ಬ್ಯಾಚ್ಗಳಿಗೆ ನೀವು ಮಾರ್ಗದರ್ಶಕರಾಗಿ ನಿಮ್ಮಿಂದ ಅವ್ರಿಗೆ ಉತ್ತೇಜನ ಪಡಲಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಮಾನ್ಯ ಸಚಿವರಿಗೆ ಸರ್, ಸಚಿವರು ಸಾಹೇಬರು ಸರ್, ನೀವು ನಮ್ಮ ಹುಡುಗರಿಗೆಲ್ಲ ಅಭಿನಂದನೆ ಮಾಡಿಸಿ ನಮ್ಮಗಳಿಗೆ ನೆಕ್ಸ್ಟ್ ಬ್ಯಾಚ್ಗೆ ಇನ್ನೂ ಜಾಸ್ತಿ ಆಗೋಂಗೆ ನೆಕ್ಸ್ಟ್ ಬ್ಯಾಚ್ಗೂ ಮತ್ತೆ ನೀವು ಬಂದು ಅವ್ರು ಪ್ರೋತ್ಸಾಹ ಮಾಡ್ತೀರ ಅನ್ನೋ ಗ್ಯಾರಂಟಿಯಿಂದ ನಾನು ಮಾತು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.